ಬದಲಾಗ್ತದೆ. ಕೊರೋನಾ ಎರಡನೇ ಅಲೆಯ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪ್ರತಿನಿತ್ಯವೂ ಕೂಡ 1000+ ಪಾಸಿಟಿವ್ ಕೇಸ್ಗಳು ಬರ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರು ಕೊರೋನಾ ಹಾಟ್ಸ್ಪಾಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬೆಂಗಳೂರಿನಲ್ಲಿ 10 ವಾರ್ಡ್ಗಿಂತ ಹೆಚ್ಚು ವಾರ್ಡ್ಗಳಲ್ಲಿ ಪ್ರತಿನಿತ್ಯ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೆ ಬರ್ತಾ ಇದೆ. ಆದ್ರೂ ಕೂಡ ಜನಸಾಮಾನ್ಯರು ಇದರ ಬಗ್ಗೆ ಎಷ್ಟು ಮಟ್ಟಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಜನ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಂತೆಯೇ ಕಾಣ್ತಾ ಇಲ್ಲ. ಎಲ್ಲಾ ಕಡೆಗಳಲ್ಲೂ ಕೂಡ ಜನ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇರುವ ದೃಶ್ಯಗಳು ಕಂಡು ಬರ್ತಾ ಇದೆ. ಇದಕ್ಕೆ ರಾಜಕಾರಣಿಗಳು ಕೂಡ ಹೊರತಾಗಿಲ್ಲ. ಶಾಲೆಗಳನ್ನ ಯಾವ ಕಾರಣಕ್ಕೂ ಮುಚ್ಚೋದಿಲ್ಲ. ಮಕ್ಕಳ ಆರೋಗ್ಯ ಭವಿಷ್ಯ ಎರಡೂ ಮುಖ್ಯ ಅನ್ನೋದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ಹೇಳಿಕೆ. ಇವತ್ತು ಮುಕ್ತವಾಗಿದೆ ಮಾರ್ಕೆಟ್. ನಮ್ಮ ಶಾಲೆಗಳಿಂದ, ನಮ್ಮ ತರಗತಿಗಳಿಂದ ಈ ಸೋಂಕು ಬರದೇ ಇರಂಗೆ, ಸೋಂಕು ಹರಡದೇ ಇರಂಗೆ ನಾವು ಕ್ರಮವನ್ನ ತಗೊಳ್ತಾ ಇದ್ದೀವಿ. ಆದರೆ ಸಮಾಜ ಇವತ್ತು ಮುಕ್ತವಾಗಿದೆ. ಮಾರ್ಕೆಟ್ ನಡೀತಾ ಇದೆ, ಜಾತ್ರೆ ನಡೀತಾ ಇದೆ, ರ್ಯಾಲಿಗಳು ನಡೀತಾ ಇದೆ, ಇನ್ನೂ ಏನೇನು ಕೂಡ ನಡೀತಾ ಇದೆ. ನಾವೆಲ್ಲರೂ ಕೂಡ ಇವತ್ತು ಏನ್ ಸರ್ಕಾರ ಕೋವಿಡ್ ವಿರುದ್ಧ ಒಂದಷ್ಟು ನಿಯಮಗಳನ್ನು ಮಾಡಿದೆ ಅದನ್ನು ಪಾಲಿಸಬೇಕು. ಪಾಲಿಸಿದಾಗ ಕೋವಿಡ್ ನಮ್ಮಿಂದ ದೂರ ಇರೋಕೆ ನಾವು ಮಾಡಬಹುದು. ನಾವು ಮಕ್ಕಳ ಭವಿಷ್ಯವನ್ನು ನೋಡ್ತೀವಿ, ಮಕ್ಕಳ ಶೈಕ್ಷಣಿಕ ಭವಿಷ್ಯ, ಮಕ್ಕಳ ಯೋಗಕ್ಷೇಮವನ್ನು ನೋಡ್ತೀವಿ. ಎರಡೂ ಕೂಡ ಬಹಳ ಮುಖ್ಯ. ಎರಡು ಜೊತೆಯಾಗಿ ನೋಡ್ಕೊಂಡು ಹೋಗ್ಬೇಕು. ಇವತ್ತು ನಾವು ಸದ್ಯಕ್ಕೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ನಡೀತಾ ಇದ್ದೀವಿ. ಈಗಾಗಲೇ SSLC ಮತ್ತೆ PUC ಟೈಮ್ ಟೇಬಲ್ ಕೂಡ ಅನೌನ್ಸ್ ಮಾಡಿದೀವಿ. ಜನತೆಯ ಸಹಕಾರದೊಂದಿಗೆ, ಪೋಷಕರ ಸಹಕಾರದೊಂದಿಗೆ, ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಈ ಬಾರಿ ಕೂಡ ನಾವು ಬರುವ ಸವಾಲನ್ನ ಯಶಸ್ವಿಯಾಗಿ ಎದುರಿಸ್ತೀವಿ. ಸುದ್ದಿ ಮುಂದುವರೆಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.